ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಂದು ಟಿಫನ್ನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟಿಫನ್ನು ದೋಸೆ ಮಾಡೋಣ ಅಂತ ದೋಸೆ ಇಟ್ಟು ಎತ್ತಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಚಪಾತಿ ಮಾಡೋಣ ಅಂತ. ನನ್ನ ಹಸ್ಬೆಂಡು ದೋಸೆ ಕಡಿಮೆ ಇವತ್ತು, ಅಂದರೆ ಅವತ್ತಿನ ದಿನ ತಿಂತಾರೆ, ನೆಕ್ಸ್ಟ್ ಡೇ ಅಂದರೆ ಸ್ವಲ್ಪ ತಿನ್ನಲ್ಲ. ಹಾಗಾಗಿ ನಾವು ದೋಸೆ ಮಾಡಿಕೊಂಡು ಅವರಿಗೆ ಚಪಾತಿ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬರೋದು ಟಿಫನ್ಗೆ 10-10:30 ಆಗೋಗುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ದೋಸೆ, ಚಟ್ನಿ, ಚಪಾತಿ ನೋಡೋಣ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡೋ ಪ್ರಯತ್ನ ಅಂತೂ ಮಾಡ್ತೀನಿ. ವಿಶ್ ಮೀ ಗುಡ್ ಲಕ್. ಇವತ್ತು ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಕಾಯಿ ಎತ್ತಿಟ್ಕೊಂಡೆ. ಕಾಯಿ ನೋಡಿದರೆ ಇದು ಸಣ್ಣದಿದೆ, ತುರಿಯೋದಕ್ಕೂ ಕಷ್ಟ. ಇಲ್ಲ ಚಾಕುನಲ್ಲಿ ಎತ್ಕೊಳ್ಳೋಣ ಅಂತಂದ್ರು ಇನ್ನೂ ಗಟ್ಟಿ ಇದೆಯಲ್ವ, ಬರಲ್ಲ. ಫ್ರಿಜ್ಜಲ್ಲಿ ತಿಕ್ಕಿದ್ರೆ ಬೇಗ ಬಂದ್ಬಿಡುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ. ಎರಡೂ ಹಂಗೂ ಹಿಂಗೂ ತುರ್ಕೊಂಡ್ಬಿಟ್ಟೆ. ಯೂಶ್ವಲಿ ಮಾರ್ನಿಂಗ್ ಅಂತಂದರೆ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಇರುತ್ತಲ್ವ. ಮಕ್ಕಳಿಗೂ ಸ್ವಲ್ಪ ಅವ್ರಿಗೆ ಸಪ್ರೇಟಾಗಿ ತಿಂಡಿ ಮಾಡ್ಕೊಬೇಕು, ನಾವು ಮಾಡ್ಕೊಬೇಕು. ಮಿಕ್ಕಿದ ಕೆಲಸಗಳು ಸ್ವಲ್ಪ ಕಿಚನ್ ಕ್ಲೀನಿಂಗು ಪ್ರತಿ ಒಂದೂ ಮಾರ್ನಿಂಗ್ ಒಂದು ಏನಿರುತ್ತೆ 1 hour ಫುಲ್ ಬ್ಯುಸಿ ಅಲ್ವಾ. ಮಧ್ಯದಲ್ಲಿ ಆ್ಯಸ್ ಯೂಶಲ್ ನನ್ನ ಮಗನೂ ಡಿಸ್ಟರ್ಬ್ ಮಾಡ್ತಿರ್ತಾನೆ ಪಾಪ. ನನ್ನ ಮಗಳು ಅಳ್ತಾ ಇರುತ್ತೆ. ಸೊ ವಾಟ್ ಎವರ್ ಅದೆಲ್ಲನೂ ಸೈಡಲ್ಲಿ ಇಟ್ಕೊಂಡು ಕಿಚನ್ ಕ್ಲೀನಿಂಗು, ಅಡುಗೆ ತಿಂಡಿ ಅಂತ ನಾವು ಫಿನಿಶಿಂಗ್ ಮಾಡಿಕೊಂಡ್ರೆ ಹೋಲ್ ಡೇ ಆರಾಮಾಗಿರ್ಬೋದು. ಇಲ್ಲ ಅಂತಂದರೆ ಬರೋದು ಹೋಗೋದು ದಿನ ಮಧ್ಯಾಹ್ನ ತನಕ ಹಿಂಗೆ ಆಗೋಗುತ್ತೆ. ನನ್ನ ಮಗ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡಿದ್ದ, ಬೆಳಗ್ಗೆನೇ ಹಶ್ವಾಗಿದೆ ಅನಿಸುತ್ತೆ. ಮಮ್ಮಿ ತಿಂಡಿ ಆಯಿತಾ ಅಂತ ಕೇಳ್ತಾನೆ ಇತ್ತು. ಒಳಗಡೆನೂ ಬಂದ್ಬಿಟ್ಟು ಏನು ತಿಂಡಿ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ದೆ. ಅವನಿಗೂ ಸ್ವಲ್ಪ ಅವಾಗ ಮುದ್ದು ಮಾಡಿ ಕಳಿಸಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊತಾನೆ. ಇವನು ಬೇಗ ತಿಂಡಿ ಕೇಳ್ತಿದ್ದಾನೆ ಅಂತಂದರೆ ಇವನು ಮೊಬೈಲ್ ಕೇಳ್ತಾನೆ ಅಂತ ಅರ್ಥ. ಇವನು ಮೊಬೈಲ್ ಕೊಟ್ಟರೆ ನಾನು ತಿಂಡಿ ತಿಂತೀನಿ ಅನ್ನೋ ಥರ ಇರ್ತಾನಲ್ಲ, ಅದಕ್ಕೆ ಬಂದು ಕೇಳ್ತಾ ಇದ್ದಾನೆ ಕಳ್ಳ. ಸ್ವಲ್ಪ ಜಾಸ್ತಿನೇ ತುರ್ಕೊಂಡ್ತೀನಿ. ಇದನ್ನ ಎತ್ತಿಕ್ಕಿರ್ತೀನಿ ಫ್ರಿಜ್ಜಲ್ಲಿ. ಏನಕ್ಕಾಗ ಅರ್ಜೆಂಟ್ ಬೇಕಂತ ಇದು ಯೂಸ್ ಮಾಡ್ಬೋದು. ಯಾಕಂದರೆ ಕೆಳಗಡೆ ಕುತ್ಕೊಂಡು ತುರಿಯೋದ್ರಿಂದ ಮತ್ತೆ ತುರಿಯೋ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ತೊಗೊಂಡ್ರೆ ಒಂದು ಭಾಗ ಒಂದು ತೆಂಗಿನಕಾಯಿ ಫುಲ್ ತುರ್ಕೊಂಡ್ಬಿಡ್ತೀನಿ. ಈಗ ಚಟ್ನಿ ಇಷ್ಟು ಬಳಸ್ಕೊಂಡಿದ್ದೀನಿ. ಇನ್ನು ಮೆಕ್ಕಿದೆ ಇಷ್ಟು ಎತ್ತಿಟ್ಕೊಂಡ್ರೆ ಎಮರ್ಜೆನ್ಸಿ ಮತ್ತು ನಾಳೆ ಬೆಳಿಗ್ಗೆ ಮೊದಲಿನ ಟಿಫನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಪಟ್ಟನೆ ತೆಂಗಿನಕಾಯಿ ಯೂಸ್ ಆಗುತ್ತೆ. ಇಲ್ಲ ಸಾಂಬಾರು ಮಾಡಬೇಕು ಅಂದರೆ ಇಷ್ಟು ತೆಂಗಿನಕಾಯಿ ಸಾಕಾಗುತ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಲ್ಲ? ಇವಾಗ ಮುಗೀತಾ? ಇನ್ನೇನು ಹೇಳೋದಿಲ್ವಾ? ಶೋರ್? ಓಕೆ ಡನ್. ನೋಡಿದ್ರ ಫ್ರೆಂಡ್ಸ್, ನನ್ನ ಮಗ ನನ್ನ ನೋಡಿ ಎಲ್ಲ ಕಲ್ತಂತವನೇ. ದೋಸೆ ಅಂದರೆ ನಮಗೆ ಇಷ್ಟ ಇರೋದ್ರಿಂದ ದೋಸೆಗೆ ನೆನೆಗಾಕಿ ಒಂದು 2 days ಆಗೋಂಗಂತೂ ಜಾಸ್ತಿನೇ ನೆನೆಗಾಕಿರ್ತೀನಿ. ಆವತ್ತು ಮಾಡ್ತೀನಿ, ಮತ್ತು ಮಧ್ಯದಲ್ಲಿ ಒಂದಿನ ಬ್ರೇಕ್ ಕೊಡ್ತೀನಿ, ಮತ್ತು ತಿರ್ಗಾ ದಿನ ಟಿಫನ್ ಆಗುತ್ತೆ, ಇಲ್ಲ ಪಡ್ಡುಗಾಗುತ್ತೆ. ಇನ್ನು ನೋಡಿ ನನ್ನ ಮಗನಿಗೆ ಜ್ಯೂಸ್ ಬೇಕಂತೆ. ಹಂಗಾಗಿ ಸಪೋಟ ಹಣ್ಣು ತರಿಸಿದ್ದೆ. ತಿಂತೀನಿ ಅಂತ ಆಲೂಗೆಡ್ಡೆನೆಲ್ಲ ಕಟ್ ಮಾಡಿಕೊಡು ತಿಂತೀನಿ ಅಂತ ಹೇಳೋನು. ಸಪೋಟ ಹಣ್ಣು ತರಿಸಿದ್ರೆ ತಿನ್ನಲ್ಲ ಅಂದ್ಬಿಡೋದ. ಏನಾದರೂ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ಅವನು ಸ್ವಲ್ಪನೇ ಕುಡ್ದ, ಬಟ್ ಸಖತ್ ಟೇಸ್ಟಿಯಾಗಿತ್ತು. ಹಣ್ಣೇ ಸ್ವೀಟಾಗಿತ್ತಾ, ಹಾಗಾಗಿ ಜ್ಯೂಸ್ ಕೂಡ ಸೂಪರಾಗಿತ್ತು. ಶುಗರ್ ಸ್ವಲ್ಪ ಕಡಿಮೆನೇ ಹಾಕಿದ್ದೆ. ಅದ್ರ ಜೊತೆ ಸ್ವಲ್ಪ ಬಾಳೆಹಣ್ಣೆಲ್ಲ ಕಳ್ತೋಗಿರೋ ಥರ ಇತ್ತು, ಅಂದರೆ ಇನ್ನೇನು ಹಾಳಾಗೋ ಥರ ಇತ್ತಲ್ವ. ಹಂಗಾಗಿ ಬನಾನಾ ಜ್ಯೂಸ್ ಕೂಡ ಮಾಡಿದ್ದೆ. ನಾವು ಮಾತ್ರ ನಮ್ಮ ಮಕ್ಕಳು ಹಣ್ಣು ತಿನ್ನಲಿ, ಅದು ತಿನ್ನಲಿ, ಇದು ತಿನ್ನಲಿ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ತಿನ್ಸೋಕೆ ಹೋಗ್ತೀವಿ. ಅವರಿಗೆ ಸ್ವಲ್ಪ ಜಂಬ ನೋಡಿ, ನಾವು ಇಷ್ಟು ಫೋರ್ಸ್ ಮಾಡ್ತೀವಿ ಅಂತಲೇ ತಿನ್ನಲ್ಲ, ಕುಡಿಯಲ್ಲ, ಹಠ ಮಾಡೋದು ಈ ಥರ ಮಾಡ್ತವೆ. ನಾನು ಮಿಕ್ಸಿ ಸೌಂಡ್ ಮಾಡ್ತಾ ಇದ್ನಲ್ಲ, ನನ್ನ ಮಗಳು ಮಲಗಿದ್ಲು ಪಾಪ. ಆ ಸೌಂಡಿಗೆ ಪಾಪ ಎದ್ಬಿಟ್ಲು. ಅವಳಿಗೆ ನಾವು ಏನು ಮಾಡ್ತಿರ್ತೀವಿ, ಅವಳು ಎತ್ಕೊಂಡು ಮಾಡೋದು ಅವಳಿಗೆ ತುಂಬ ಇಷ್ಟ. ಹ್ಞೂ ಅಂತ ಹೇಳ್ಬಿಟ್ಟು ಅವಳು ಸೌಂಡ್ ಮಾಡ್ತಿರ್ತಾಳೆ, ಜ್ಯೂಸ್ ಬೇಕು ಅಂತೇಳಿ. ನಾನು ಕುಡಿಸಿಲ್ಲ, ಸ್ಟಿಲ್ ಸುಮ್ಮನೆ ಏನಾದರೂ ತೊಗೊಂಡೋದ್ರೆ ಅದೇನು ಕುಡಿಲಿಲ್ಲ. ಸೊ ಇದೆಲ್ಲ ಮಾಡಿದ್ದಾದಮೇಲೆ ಕೆಲಸ ನನಗೆ ಜಾಸ್ತಿ ಅಲ್ವಾ. ಜ್ಯೂಸ್ ಮಾಡಿದ ಪಾತ್ರೆಗಳು ಅವು ಇವು ಅಂತ ಚೆನ್ನಾಗೇ ಬೀಳ್ತವೆ ಲೋಟಗಳು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ರೆ ಸರಿ. ಇಲ್ಲ ಅಂತಂದರೆ ಗುಂಗುರುಗಳು ಬರ್ತವೆ ಅಂತ ಅಂದ್ಕೊಂಡು ಆಗಿಂದಾಗೆ, ಎಕ್ಸ್ಪೆಷಲಿ ಜ್ಯೂಸ್ ಅಂತೂ ಮಾಡಿದಾಗ ಅಲ್ಲಿ ಏನು ಬಿಡೋಂಗಿಲ್ಲ ಪಾತ್ರೆಗಳ್ನ.
ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ಬೇರೆ ಪಾತ್ರೆ ಮೇಲೆ ಕೂಡ ಗುಂಗ್ರೆಲ್ಲ ಓಡಾಡ್ಬಿಡುತ್ತೆ ಅಂತ ನಾನು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಮಗಳ ಜೊತೆ ಆಚೆ ಕಡೆ ಒಂದೆರಡು ರೀಲ್ಸ್ ಮಾಡಿಕೊಂಡೆ. ಅದು ಇವಾಗ ಕ್ಯಾಮ್ರಾ ಎಲ್ಲ ಚೆನ್ನಾಗಿ ನೋಡ್ತಾಳೆ, ಅಂದರೆ ನನಗೆ ಸಪೋರ್ಟ್ ಮಾಡುತ್ತೆ ಪಾಪ, ತುಂಬ ಕಿರಿಕಿರಿ ಏನು ಮಾಡಲ್ಲ. ನನ್ನ ಮಗನೂ ಹಂಗೆ ಇತ್ತು. ನನಗೆ ಇನ್ಸ್ಟಾಗ್ರಾಮಲ್ಲಿ ಮುಂಚೆ ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿದ್ದೆ, ಬಟ್ ಈ ನಡುವೆ ಬಿಟ್ಟಿದ್ದೆ, ಮತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಸ್ಸಾರು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ನಮ್ಮ ಕಡೆ ಎಲ್ಲ ಜಾಸ್ತಿ ಜನ ಮಾಡ್ತಾರೆ, ಬಟ್ ಇನ್ನು ಕೆಲವು ಕಡೆ ಬಸ್ಸಾರೆಲ್ಲ ತೀರಾ ಕಡಿಮೆ ಉಪ್ಸಾರು ಅಂತ ಮಾಡ್ತಾರೆ. ನಮಗೆ ಉಪ್ಸಾರಿನ ಗಂಧಗಳಿನೇ ಗೊತ್ತಿಲ್ಲ, ಅಂದರೆ ನಾವು ಉಪ್ಸಾರೆಲ್ಲ ತಿಂದೇ ಇಲ್ಲ ಸರಿಯಾಗಿ, ಅಂದರೆ ಮಾಡಿ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಮಾಡಲ್ಲ. ಇನ್ನು ಪಪ್ಪಾಯ ಹಣ್ಣು ತಂದಿದ್ರೆ, ಪಪ್ಪಾಯ ಹಣ್ಣು ಅಂತೂ ಇದು ನಾಟಿ ಪಪ್ಪಾಯ ಹಣ್ಣು ಸಖತ್ತು ಸ್ವೀಟ್ ಇತ್ತು. ಇದು ಅಷ್ಟಕ್ಕೂ ಒಂದೇ ಸರ್ತಿ ಖಾಲಿ ಮಾಡಬೇಕು ಅಂದರೆ ಹಣ್ಣು ಕೊಟ್ಟರೆ ತಿನ್ನಲ್ಲ. ಹಂಗಾಗಿ ಮೇಲ್ಗಡೆ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ, ಅವರಿಗೂ ಆಗುತ್ತೆ ಅಂದ್ಕೊಂಡು ರಸಾಯನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ಯಾರ್ಯಾರಿಗೆಲ್ಲ ಗೊತ್ತು ಪಪ್ಪಾಯ ಹಣ್ಣಿನ ರಸಾಯನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು, ಮತ್ತು ಬಾಳೆಹಣ್ಣು ಕೂಡ ಇದ್ವು ಸ್ವಲ್ಪ, ಅವು ಕಳ್ತಂಗಾಗಿದ್ದು, ಲೈಕ್ ಅವು ಇನ್ನೇನು ಸ್ವಲ್ಪ ದಿನದಲ್ಲಿ ಅಂದರೆ 1 or 2 ಡೇಸಲ್ಲಿ ಹೋಗೋ ಥರ ಇತ್ತು. ಅದನ್ನು ಕೂಡ ಹೆಚ್ಕೊಂಡಿದ್ದೀನಿ, ಯಾಕಂದರೆ ಅದರೊಳಗೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಪ್ರೇಟಾಗಿ ಊಟ ಆದಮೇಲೆ 2 ಬಾಳೆಹಣ್ಣು ಅಂತೂ ದಿನ ತಿಂದರೆ ಒಂದೇ, ಅದರಲ್ಲೂ ಹಾಳಾಗಿಬಿಡುತ್ತೆ ಅಂತ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕಿರೋ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ನಾನು ಸಕ್ಕರೆ ಬೇಡ ಅಂದ್ಕೊಂಡು ಆರ್ಗ್ಯಾನಿಕ್ ಬೆಲ್ಲ ಇತ್ತು, ಬೆಲ್ಲ, ಕಾಯಿ ತುರಿ, 1 ಸ್ಪೂನ್ ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಪ್ಪಾಯ ಹಣ್ಣಿನ ರಸಾಯನ ಸೂಪರ್ ರೆಡಿ. ಯಾರ್ಯಾರಿಗೆಲ್ಲ ಗೊತ್ತು, ಟೇಸ್ಟ್ ಮಾಡಿದ್ದೀರಾ, ಗೊತ್ತಿಲ್ಲ ಅಂದರೆ ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿ, ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಇದು ಗುಡ್ ಫಾರ್ ಹೆಲ್ತ್ ಕೂಡ. ಆಮೇಲೆ ಇದು ನಾವು ಖಾಲಿ ಹೊಟ್ಟೆಲಿ ತಿಂದ್ರಂದು ನಮ್ಗೆ ಹೆಲ್ತ್ ಬೆನಿಫಿಟ್ಟು ಜಾಸ್ತಿನೇ ಸಿಕ್ಕತ್ತೆ. ಸೊ ನಾವಂತೂ ಮಾಡ್ಕೊಂಡು ತಿಂದಿದ್ದಾಯಿತು, ಭಾಳ ಚೆನ್ನಾಗಿತ್ತು ಕೂಡ. ನೀವೊಮ್ಮೆ ಟ್ರೈ ಮಾಡಿ, ನೀವು ಕೂಡ ನಿಮಗೆ ಗೊತ್ತಿರೋರಿಗೆ ಅಕ್ಕಪಕ್ಕದವ್ರಿಗೆ ಕೂಡ ಹೇಳ್ತೀರ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಊರ ಕಡೆ ಎಲ್ಲ ಪಪ್ಪಾಯ ಹಣ್ಣು ಬೆಳೆಯೋರೆಲ್ಲ ಇದೆಲ್ಲ ಮಾಡ್ಕೊಂಡಿರ್ತಾರೆ, ಸಿಟಿಲಿರೋರಿಗೆ ಸ್ವಲ್ಪ ಕಡಿಮೆ, ಹಂಗೆ ತಿಂದಿರೋರು ಜಾಸ್ತಿ, ಬಟ್ ರಸಾಯನ ಎಲ್ಲ ಜಾಸ್ತಿ ಮಾಡಿರಲ್ಲ ಅಂತ ಅಂದ್ಕೊತೀನಿ. ನೋಡಿ ಔಟ್ಲುಕ್ ಇದೆ ಯಾವ ಥರ ಬಂದಿದೆ, ವಾವ್ ಥರ ಇದೆ ಅಲ್ವಾ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಸರಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಹೆಂಗೆ ತಿಂತಾಳೋ ಏನೋ ಅಂದ್ಕೊಂಡು ಒಂದು 1/2 ಸ್ಪೂನಲ್ಲಿ ಹಾಕ್ಬಿಟ್ಟು ಮಾಡಿದ್ದೀನಿ, ಭಾಳ ಚೆನ್ನಾಗಿತ್ತು. ಅವಳು ಸೆರ್ಲಾಕಿಗೆ ಅಂದರೆ ಎಮರ್ಜೆನ್ಸಿಗೆ ಅಂತ ಅದು ಕೊಡ್ತಾ ಇದ್ದೆ, ಅದಕ್ಕಿಂತ ಸರಿ ಚೆನ್ನಾಗಿ ತಿಂತಾಳೆ. ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.